ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವ್ವ ಅವಳು ಏನ್ ಹೇಳ್ಬಿಟ್ಟು ಹೋಗಿರ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನ್ ಚಿಂತೆ ಮಾಡ್ಬೇಡ, ಅವಳದೆಲ್ಲ ಬರೀ ಬಾಯಿ ಮಾತಷ್ಟೇ. ಅವರಿಬ್ರು ಈ ಮಾತುಕತೆಗೆ ಒಪ್ಕೊಂಡ್ ಬಂದ್ ಕೂತಾಗ್ಲೇ ನಾನು ಅನ್ಕೊಂಡೆ ಅದ್ ಹೇಗ್ ಯಾವ್ದು ಲಾಭ ಇಲ್ಲದೆ ಬಂದ್ ಕೂರ್ತಾರೆ ಅಂತ. ಅವ್ರ ಉದ್ದೇಶ ಈಗ ಗೊತ್ತಾಯ್ತು. ಮನೆ ಮೆಸ್ಸು ಎರಡು ಬಿಟ್ಟು ಕೊಡ್ಬೇಕು. ನನ್ನ ಮನೆ ಮೆಸ್ನ ನಿಮಗ್ ಬರ್ಕೊಡ್ತೀನಿ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೊಟ್ಟು. ನಿಂಗ್ ಸಹಾಯ ಮಾಡೋ ನೆಪದಲ್ಲಿ ಅವ್ರ ಬಾರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಬಂದ್ ಕೂತಿದ್ರು. ಆದ್ರೆ ಎಲ್ಲ ಅವ್ರಿಗೆ ಉಲ್ಟಾ ಹೊಡಿತು. ಬಿಡವ, ಅವ್ರಿಲ್ಲ ಅಂದ್ರೆ ಅಕ್ಕನ್ ಮದ್ವೆ ಆಗಲ್ಲ ಅನ್ನೋದು ಕೋಳಿ ಕೂಗ್ದೆ ಸೂರ್ಯ ಹುಟ್ಟಲ್ಲ ಅನ್ನೋ ಹಾಗಿದೆ. ಅವ್ರು ಬರ್ಲಿ ಬರ್ದೇವೋ ಆಗ್ಲಿ, ಹಿಂಗ್ ಸಂಬಂಧಗಳು ಬಂದು ಅರ್ಧದಾಗೆ ಮುರಿದೋಗೋದು ಒಳ್ಳೆ ಸಕ್ನ ಅಲ್ಲ. ನಾವ್ ಯಾರಿಗೆ ಒಂದು ಅನ್ಯಾಯ ಮಾಡಿದೀವೋ ಏನೋ. ಅವ್ವ, ಯಾವ್ದು ಯಾವಾಗ ಆಗ್ಬೇಕೋ ಅದಾಗ್ತೈತೆ. ನೀನ್ ಬ್ಯಾಸರ ಮಾಡ್ಕೋಬೇಡ ಕಣವ್ವ. ಇಂಥ ಹೊತ್ನಾಗೆ ನೀವಿಬ್ರು ನಂಗೆ ನಮ್ಮ ಅವ್ವ ಕಂಡಂಗ್ ಕಾಣ್ತೀರ. ಹೌದು, ಅವ್ವನಾಗೆ ಒಂದ್ ಮಾತು ಹೇಳ್ತೀನಿ ಕೇಳು ಪುಟ್ಟಕ್ಕ. ಅವನ್ ಬಂದ್ರೇನೆ ಮಗಳು ಮದ್ವೆ ಆಗತ್ತೆ ಅನ್ನೋ ಭ್ರಮೆಯಿಂದ ನೀನ್ ಮೊದ್ಲು ಆಚೆ ಬಾ. ಇಡೀ ದೇವಿಪುರನೇ ನಿನ್ ಜೊತೆ ಇದೆ. ಇಷ್ಟು ವರ್ಷದಲ್ಲಿ ನೀನ್ ಏನ್ ಸಂಪಾದನೆ ಮಾಡಿದ್ಯ ಅನ್ನೋ ಪ್ರಶ್ನೆಗೆ ಇವತ್ ಕಣ್ ಮುಂದೆನೆ ಉತ್ತರ ಸಿಗ್ತಲ್ಲ. ಈಗ ವಿಷಯ ನಿಮ್ಗೆ ಮುಖ್ಯ ಆಗೋಯ್ತಾ? ಮನೆ ಹೋಯ್ತೈತೆ, ಬಾರ್ ಹೋಯ್ತೈತೆ, ಅದ್ರ ಬಗ್ಗೆ ಗಮನ ಇಲ್ಲ. ಅದ್ರ ಬಗ್ಗೆ ಮಾತಾಡಮೆ. ನಿನ್ನಿಂದನೇ ಕಣ್ಣ ಹಾಳಾದವನೆ. ನಿನ್ನಿಂದ ಮಿಸ್ ಹೋಯ್ತು, ಬಾರು ಹೋಯ್ತು. ಈ ಮನೆನಾಗೆ ಗಂಡಸ್ರು ಅನ್ನೋ ನಾಲಾಯಿಗಳನ್ನ ಮಡಿಕೊಂಡು ಮಣ್ಣೋಡ್ತಾ ಇದ್ನಿ. ಅಕ್ಕೋ ಬಾವ ಏನ ಅಂತಾನೆ ಬಿಡು, ಆದ್ರೆ ನೀನು ಗೆಲ್ಬೋದಾ? ನನಗೆ ಸಾನ ಅಂದ್ರೆ ಇಟ್ಟ ಅಂತ ಇದಕ್ಕೂ ಗೊತ್ತಿತ್ತಲ್ವಲ್ಲಕ್ಕೋ. ಮತ್ತೆ ಅಲ್ಲೇ ಸುತ್ತಬೇಡ ನೀನು. ಸುಮ್ಕಿರ್ ಬಾಬು, ನಾನ್ ಮಾತಾಡ್ತಾ ಇರೋದು ನೀತಾವಲ್ಲ, ನಾವ್ ಹಾಕಂತಾವ. ಏಯ್, ನಿನ್ ಇಷ್ಟ ಕಷ್ಟನೆಲ್ಲ ಪಕ್ಕಕ್ ಮಡ್ಕಿ 10 ನಿಮಿಷ ತಡ್ಕೊಂಡಿದ್ರೆ ನಾನೇ ಎಲ್ಲ ಗೂಡ್ಸಿ ಹೇಳ್ತಿದ್ನಲ್ಲೋ. ಅವಳ ಮನೆಗ್ ಸೀದಾ ನುಗ್ಗಿ ಗರ ಪಡ್ತವ್ ನನ್ ಗಾಡಿ ಅವಳ ಕೈಲಿ ಬಡ್ಸ್ಕೊಂಡಲ್ಲೋ. ಎಲ್ರು ಮುಂದೆ ಮರ್ವಾದೆ ಹೋಗಿ ನೇಣ್ ಹಾಕೊಳಂಗ್ ಆಗೈತೆ. ಅದ್ರಾಗೂ ಆ ಪೊಲೀಸ್ ರಾಜಕಾರಣಿ ಇಬ್ರು ವೇಸ್ಟ್ ನನ್ ಮಕ್ಳು. ಈ ವಿಷಯ ನಾನು ಮುಂಚೆನೆ ಹೇಳಿದ್ದೆ, ಕೇಳಿದ್ರ ಇಬ್ರುನುವೆ. ಇದ್ರಾಗಿರೋ ಒಂದ್ ಒಳ್ಳೆ ವಿಷಯ ಅಂದ್ರೆ ಮುತ್ತಯ್ಯ ಗೊಟ್ಟಕ್ಕಂದೇ ಇರೋದು. ಈಗ ಸದ್ಯಕ್ಕೆ ಬಾರ್ ಮಾತ್ರ ಮುಚ್ಚವ್ರೆ. ಮುತ್ತಯ್ಯ ಏನಾರ ಗೊಟ್ಟಕ್ಕಂದಿದ್ರೆ 3 ಜನ ಕಂಬಿ ಎಣಿಸ್ಬೇಕಾಗಿತ್ತು. ಅಯ್ಯೋ, ಇಬ್ರು ಸೇರ್ಕೊಂಡು ಎಲ್ಲದಕ್ಕೂ ನಾನೇ ಕಾರಣ ಮಾತಾಡ್ತಾ ಇದ್ರಲ್ಲ ಬಾವ. ನೀನೇ ಕೆಲ ಕಾರಣ, ಅದ್ರಾಗ ಸಂಶಯನೇ ಇಲ್ಲ. ನೀವು ಏನಾನ ಹೇಳ್ಕೊಳ್ಳಿ, ಈ ಸಂಬಂಧ ಮುಡ್ದು ಬಿತ್ತಲ್ಲ ಅದೇ ನನ್ನ ಖುಷಿ. ಸಾನ ಇನ್ಬೇಕು ನನ್ನವಳಯ್ಯ.
ನಾನು ಇಲ್ಲಿಗೆ ಬಂದು ಹೊಸ ಬಗ್ಗೆ ಮಾತಾಡದೆ ಸ್ನೇಹನ ಬಗ್ಗೆ ಮಾತಾಡ್ತಿರೋದಕ್ಕೆ ನೀವಿಬ್ರಿಗೂ ಸಿಟ್ಟಿರ್ಬೋದು. ಅದೇ ಸ್ನೇಹನ ಬಗ್ಗೆ ಮಾತಾಡ್ತಿರೋದಕ್ಕೆ ಕಾರಣ ಇದೆ. ನಾನು ನೀನು ಒಂದಾಗಬೇಕು ಅಂದ್ರೆ ಸ್ನೇಹ ನಮಗೋಸ್ಕರ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಸ್ನೇಹನ ಯಾಕೆ? ಗಂಟಿ ಮೇಲೆ ಕಂಪ್ಲೇಂಟ್ ಕೊಡಿದ ಹುಡುಗಿ ಹೆಸರು ಹೇಳಿದ್ರೆ ಮಾತ್ರ ಇನ್ನ ಕಳಿಸ್ತೀನಿ ಅಂತ ಅತ್ತೆ ಹೇಳಿದ್ರು. ನಾನೇನಾದ್ರೂ ಸ್ನೇಹನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಿಮ್ಮಮ್ಮ ಸುಮ್ಮನಿರ್ತಾರ ಬಸ್ಸು? ಸ್ನೇಹಂ ತೊಂದರೆ ಕೊಟ್ಟು ನಾವಿಬ್ರು ಒಂದಾಗಬೇಕ ಬಸ್ಸು? ಎಂಜಿ ಕಾಲೇಜ್ ಜೆಎಸ್ ಕಾಲೇಜ್ ನಡುವೆ ನಡೆದ ಪಂದ್ಯದಲ್ಲಿ ಎಂಜಿ ಕಾಲೇಜ್ ಗೆದ್ದಿದೆ. ಜೆಎಸ್ ಕಾಲೇಜಿನ ತಂಡ ಸೋಲನ್ನು ಒಪ್ಪಿಕೊಂಡಿದೆ. ಕೋಚ್ ಕೂಡ ಇಲ್ದೆ ಗೆಲ್ಬೋದು ಅನ್ಕೊಂಡಲ್ಲ, ತುಂಬಾ ಪಾಪ ಅನ್ಸುತ್ತೆ. ಪಾಪ ಅನ್ಸ್ಕೊಳ್ಳೋಷ್ಟು ಕೆಟ್ಟದಾಗ ನಾವೇನ್ ಆಡಿಲ್ಲ. ಓ, ನಿಮ್ ಪ್ರಕಾರ ಇದು ಒಳ್ಳೆ ಪಂದ್ಯನಾ? ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮೊದ್ಲೇ ನಮ್ಮ ಮನೆಯವ್ರು ಖೋಖೋ ಅಂದ್ರೆ ಮೂಗ್ ಮುರಿತಾರೆ. ಈ ತರ ಸೋತ್ಕೊಂಡ್ ಬಂದಿದೀವಿ ಅಂತ ಗೊತ್ತಾದ್ರೆ ನಾಡಕ್ ಕಳಿಸ್ತಾರೋ ಇಲ್ವೋ? ನಮ್ ಕಾಲೇಜ್ ಅವ್ರು ಯಾರು ಈ ಪಂದ್ಯ ನೋಡಕ್ ಬಂದಿಲ್ಲ ಅನ್ನೋದೇ ಸಮಾಧಾನ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ನಾವು ಮ್ಯಾಚ್ ಸೋತಿದೀವಿ ಅಷ್ಟೇ. ಆದ್ರೆ ನಾವು ಮ್ಯಾಚ್ ನ ಉಡಾಫೆಲ್ ಅಂತೂ ಆಡಿಲ್ಲ. ನಿಮ್ ಟೀಮ್ ಮೇಲೆ ನನಗೆ ತುಂಬಾ ಭರವಸೆ ಇತ್ತು. ಆದ್ರೆ ನೀವು ಇವತ್ತು ಆಡಿದ ರೀತಿ ನೋಡಿದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಯ್ತು. ನೀವು ಇಷ್ಟ ದಿನ ಆಡಿದ ಪಂದ್ಯಗಳೇ ಬೇರೆ, ಆದ್ರೆ ಈ ಟೂರ್ನಮೆಂಟೇ ಬೇರೆ. ಬೇರೆ ಕಾಲೇಜ್ನವರೆಲ್ಲ ಅವ್ರ ಪ್ಲೇಯರ್ಸ್ಗೆ ಸಾಕಷ್ಟು ಖರ್ಚು ಮಾಡಿ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬಂದಿರ್ತಾರೆ. ನೀವು ಕೋಚೇ ಇಲ್ಲದೆ ಮ್ಯಾಚಿಗೆ ಬಂದ್ರೆ ಹೇಗಮ್ಮ? ನಿಮಗೆ ಇನ್ನೊಂದು ಪಂದ್ಯ ಆಡೋ ಅವಕಾಶ ಇದೆ. ಅದರಲ್ಲೂ ಏನಾದ್ರು ನೀವು ಸೋತ್ರೆ ಟೂರ್ನಮೆಂಟ್ ಇಂದ ಔಟ್ ಆಗ್ತೀರಾ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಮುಂದೆ ಬರೋ ಎಲ್ಲಾ ತಂಡಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತವೆ. ನಿಮಗೆ ಒಳ್ಳೆ ಕೋಚ್ ಇದ್ರೆ ಮಾತ್ರ ಗೆಲ್ಲೋಕ್ಕಾಗೋದು. ಎನಿವೆ, ಆಲ್ ದ ಬೆಸ್ಟ್. ನಮ್ಗಿನ್ನೂ ಒಂದು ಅವಕಾಶ ಇದೆ. ಈಗ ಸೋತಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದಿನ ಮ್ಯಾಚ್ ನ ಹೇಗ್ ಗೆಲ್ಲೋದು ಅಂತ ಯೋಚನೆ ಮಾಡೋಣ. ಈ ಮ್ಯಾಚ್ ಅಲ್ಲಿ ನಾವು ನಮ್ ಶಕ್ತಿ ಮೀರಿ ನಮ್ ಶ್ರಮನ ಹಾಕಿದೀವಿ. ಸೋತಿರೋದಕ್ಕೆ ನಾವು ಮಾತ್ರ ಕಾರಣ ಅಲ್ಲ, ಆದ್ರೆ ಅದೇ ಒಂದ್ ಕಾರಣ ಅಂತಾನು ಹೇಳಕ್ಕಾಗಲ್ಲ. ನಾವಿಷ್ಟ ದಿನ ಕಂಡಿದ್ ಕನ್ಸು ನೆರವೇರ್ಬೇಕು ಅಂದ್ರೆ ನಾವ್ ಹೇಗಾದ್ರೂ ಮಾಡಿ PT ಸರ್ನ ಒಪ್ಸಿ ಮುಂದಿನ ಮ್ಯಾಚ್ ಗೆಲ್ಲೇಬೇಕು. ಸರಿ, ಅದೇನ್ ಹೇಳು? ಅವ್ರ ಮೆಸ್ಸು ಮನೆ ಎಲ್ಲ ನಮ್ ಕೈಗೆ ಬರೋದು ನಿನ್ ಪ್ಲಾನ್ ಅನ್ನೋದಾಗಿದ್ರ ನನಗ್ ಮೊದ್ಲೇ ಹೇಳೋದಲ್ವೇನಕ್ಕ? ಮೊದ್ಲು ನಿನ್ಗೆ ಅಲ್ವೇನಪ್ಪ ಹೇಳಿದ್ದು? ಪರಮಾತ್ಮ ಸೀದಾ ಬಂಗಾರಮ್ಮಂತವ ಹೋಗಿ ದೊಡ್ಡ ರಾಧ ಅಂತ ಮಾಡಿ ಪಂಚಾಯತಿನಾಗೆ ತಲೆ ಬಗ್ಸಂಗ್ ಮಾಡಿ ಮೀಸೆಗಡ್ಡ ಬೋಳ್ಸ್ಕೊಂಡೆ. ಈಗೇನು? ನೀನೇ ನಿನ್ ತಮ್ಮನ ಬಗ್ಗೆ ಹಿಂಗ್ ಮಾತಾಡಿದ್ರ ಹೆಂಗ ಗೋ? ಬಾವು ಎಟ್ಟೆ ಆದ್ರು ಮೂರನೇ ವ್ಯಕ್ತಿನೇಯ. ಅವ್ರಗ ಮನೆ ಮ್ಯಾಗ ಆಗ್ತಾ ಇರೋದು ಸಹಜನೆಯ. ಆದ್ರೆ ನನಗೆ ಮನೆ ಬಿಟ್ರೆ
ಯಾವ್ದಕ್ಕ ದಿಕ್ಕು ಅಕ್ಕೋ ನನಗ ಅವನ್ ಮಗುಗಿಂತ ನಿನ್ ಮಗನೇ ಅಲ್ವೇನಕ್ಕ ಗೆಪ್ತಿರೋದು ಈ ನನ್ ಲೈಫು ಕಣಕ್ಕೋ ನೀನೇ ನನ್ನವ್ವ. ಗಂಡಿನ ಕಡೆಯವರು ಹೋದಾಗಿಂದ ಅನ್ಸೇ ಸರಿ ಇಲ್ಲ. ಮನೆ ತುಂಬಾ ಬ್ಯಾಸರ, ಸಂಕಟ. ಇನ್ನೂ ಸುರುವೇ ಆಗದೆ ಇರೋ ಸಂಬಂಧ ಮುರಿದೋಗಿದ್ದಕ್ಕೆ ಕೀಟೊಂದು ನಳ್ಳಾಡ್ತಾ ಇದ್ದೀವಿ. ಇನ್ನ ಚಂದ್ರು ವಸು ವಿರೋಧಿ ಮಾಡಿ ಮದುವೆ ಮಾಡ್ಕೊಂಡಿರೋ ಮಕ್ಕಳು ಅವೆಷ್ಟು ನಳ್ತಿರ್ಬೇಡ ನಂಜವ್ವ. ನಂಜವ್ವ, ಬಂಗಾರಮ್ಮನವರು ಒಂದ್ಕಿತ ಅವರಾಗೆ ನಿಮ್ಮ ಮನೆ ಗಂಟ ಬಂದಿದ್ರು ತಾನೆ. ಆಗ ನೀನ್ ಕೋಪ ಮಾಡ್ಕೊಂಡು ಜಗಳ ಮಾಡಿ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟೆ. ಮೊನ್ನೆನು ಅವರಾಗೆ ಆಸ್ಪತ್ರೆಗೂ ಬಂದಿದ್ರು. ಅವ್ರು ಈಟೊಂದು ಬಿಟ್ಕೊಡೋಕ್ ತಯಾರಿರುವಾಗ ನೀನ್ ಒಂದ್ ಈಟ್ ಇಳಿದ್ ಬರೋದು ನ್ಯಾಯ ಅಲ್ವೇ? ಅವಳು ಹೆಣ್ಣೆತ್ತವಳು, ನಾನು ಗಂಡೆತ್ತವಳು. ನಾನೇ ಕಿಳಿಲ್ಲ ಅವಳ ಮಟ್ಟಕ್ಕೆ. ಪುಟಕ, ನಾನು ಗಂಡೆತ್ತವಳು ಅಂತ ಆ ಅರ್ಥದಲ್ಲಿ ಹೇಳಲಿಲ್ಲ. ನೀ ಬೇಸರ ಮಾಡ್ಕೋಬೇಡ. ನಂಜವ್ವ, ಗಂಡೆತ್ತವರು ಹೆಣ್ಣೆತ್ತವರು ಅಂತ ಬಿಗ್ಮಾನ ಮಾಡ್ತಾ ಹೋದ್ರೆ ತಲ್ಮಾರು ಬೆಳೆಯಕ್ಕಿಲ್ಲ, ನಾವ್ ಎತ್ತ ಮಕ್ಕಳು ಸುಖವಾಗಿರಕ್ಕಿಲ್ಲ. ನಂಗೆ ಗೊತ್ತಿದ್ದು ನಾ ಹೇಳಿವ್ನಿ. ಇನ್ನಿನ್ನ ಇಷ್ಟ ಕಣವ್ವ. ಚಂದ್ರು ಬಂದ್ಮ್ಯಾಕೆ ಹೊಸನ್ ನೋಡಕ್ ಯಾಕೆ ಹೋಗಿದ್ದೆ ಅಂತ ಅಂತವ ಕೋಪ ಮಾಡ್ಕೊಂಡು ಜಗಳ ಮಾಡ್ತೀಯೋ, ಇಲ್ಲ ಅವರಿಬ್ಬರನ್ನು ಒಂದ್ ಮಾಡಕ್ ನೋಡ್ತೀಯೋ, ನಿನಗ್ ಬಿಟ್ಟಿದ್ದು ಕಣವ್ವ. ಸುಮಾ, 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 ಏನಾಯ್ತವಿ? ಬಾಗ್ಲು ತೆಗಿ. ಏನಾಯ್ತು ಇವಳಿಗೆ? ಯಾವತ್ತು ಇವಳು ಹಿಂಗ್ ಬಾಗ್ಲು ಹಾಕೊಳಕಿಲ್ವಲ್ಲ? ಸುಮಾ, ಬಾಗ್ಲು ತೆಗಿಯವಿ. ಏನಾಯ್ತು? ನನ್ನ ಹತ್ರ ಹೇಳು. ಏನಕ್ಕ ನಿಂದು? ಬಂದಿದ ತಕ್ಷಣ ಎಲ್ಲ ನಿನ್ ಹೇಳ್ಬಿಡ್ಬೇಕಾ? ಸ್ವಲ್ಪ ಹೊತ್ತು ನನ್ನ ಪಾಡದ್ ಬಿಟ್ಬಿಡು. ಸುಮ್ನೆ ಕೂಗಾಡ್ಬೇಡ. ಏನವಿ ಕಣ್ಣೆಲ್ಲ ಹಿಂಗಾಗದೆ? ಸುಮ್ನಿರಕ್ಕ ನೀನು. ನಾನೇ ಮ್ಯಾಚ್ ಸೋತಿರೋ ಟೆನ್ಷನ್ ಅಲ್ಲಿ ಇದ್ದೀನಿ. ತಲೆ ತಿನ್ಬೇಡ, ಹೋಗ್ ಸುಮ್ನೆ. ಏಯ್, ಏನೇ ನಿಂದು? ಏನೋ ಪಾಪ ಸುಸ್ತಾಗಿರುತ್ತೆ ಅಂತ ವಿಚಾರಿಸ್ಕೊತಿದ್ರೆ ಅಕ್ಕನ ಮೇಲೆ ಕೂಗಾಡ್ತಿದ್ಯಲ್ಲ. ನೀನ್ ಮ್ಯಾಚ್ ಸೋತಿರೋ ಟೆನ್ಷನ್ನ ಹೀ ಕೂಗಾಡ್ ತೀರ್ಸ್ಕೊತಿದ್ಯಲ್ಲ. ಇವತ್ತು ಅಕ್ಕನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ಅದ್ರ ಬಗ್ಗೆ ಒಂದ್ ಮಾತಾದ್ರೂ ಕೇಳ್ದ್ಯಾ ನೀನು? ಒಂದೇನಾರ ಸೋತೋದ್ರೇನ್ರಿ? ನೀನ್ ಸುಮ್ನೆ ರವ. ಏನೋ ಇವಳು ಪಂದ್ಯನೇ ಪ್ರಪಂಚದಲ್ಲಿ ಮುಖ್ಯವಾದ ವಿಷಯ ಅನ್ನೋ ತರ ಆಡ್ತಿದ್ದಾಳೆ ಇವಳು. ಸಹಾನ ಅಕ್ಕ ಅವಳಿಗಾಗಿರೋ ದುಃಖನ ಮುಚ್ಚಿಟ್ಟು ಇವಳನ್ನ ವಿಚಾರಿಸ್ಕೊತಿದ್ರೆ ಕೊಬ್ಬು ಇವಳಿಗೆ. ಏನು? ಹುಡುಗನ್ ಕಡೆಯವ್ರು ಹೊರಟೋದ್ರ? ಸಂಬಂಧ ಬೇಡ ಅಂತ ಹೊರಟೋದ್ರ ಅಕ್ಕ? ನೋಡವ, ಅದನ್ನು ಎಷ್ಟ್ ಜೋಶಲ್ಲಿ ಕೇಳ್ತಿದ್ದಾಳೆ ನೋಡಿ ಇವಳು. ನಿಜವಾಗ್ಲೂ ಅಕ್ಕ ಸಂಬಂಧ ಮುರ್ತಿತ್ತ? ಏ, ಪಂದ್ಯ ಏನಾಯ್ತವಿ?
ಸೋತ್ವಿ. ಸೋತೋದ್ರೆ ಯಾಕೋ? ಅದೊಂದ್ ದೊಡ್ಡ ಕತೆ. ನಾನೇನಾದ್ರೂ ಹೇಳಿದ್ರೆ ನೀನ್ ಹತ್ಕೊಂಡ್ಬಿಡ್ತೀಯ ಅಷ್ಟೇ. ಆಮೇಲೆ ಸ್ನೇಹಕ್ಕ ಅದಕ್ಕೂ ನನ್ಗೆ ಬೈತಾಳೆ. ಈಗೇನು ನಾನು ಹೋಗಿ ಫ್ರೆಶ್ ಅಪ್ ಆಗ್ಬೇಕು ಅಷ್ಟೇ ತಾನೇ? ಹೋಗ್ತೀನಿ. ನಿಜವಾಗ್ಲೂ ಹುಡ್ಗನ್ ಕಡೆಯವ್ರು ನೀನ್ ಬೇಡ ಅಂತ ಹೇಳಿ ಹೊರಟೋದ್ರ ಅಕ್ಕ? ಅದನ್ನು ದೊಡ್ಡ ಕತೆ. ನೀನ್ ಹೋಗ್ ಬಾ, ಹೇಳ್ತೀವಿ. ಸರಿ ಸರಿ ಬಾಕ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಹೆಂಗೋ ಎಸ್ಕೇಪ್ ಆಗೋದೆ ನೀನು. ನಾನ್ ಸೋತಿರೋ ಬೇಜಾರ್ನ ನೀನ್ ಗೆದ್ದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡ್ದೆ. ಇಷ್ಟೊತ್ತವರೆಗೂ ಕೂಗಾಡ್ತಿದ್ಲು, ಈಗ ನೋಡವ ಹೇಗ್ ಗುಸು ಗುಸು ಅಂತಿದ್ದಾಳೆ. ಏಯ್ ಹೋಗೆ. ಸರಿ ಸರಿ ಬಾಕ. ಸುಮಾ, ನನ್ ಕೆಲ್ಸ ಮುಗೀತು, ಬಾ ಊಟ ಮಾಡುಮ್ಮ. ನಾನು ಸ್ನೇಹನ ಮತ್ತೆ ಅವನ್ ಕರಿತೀನಿ. ಇರಕ್ಕ, ಇವತ್ತು ಇದೇ ಸೀರೆ ಉಟ್ಕೊಂಡಿದ್ದ? ನಾನು ಇರ್ಬೇಕಿತ್ತು ಅಕ್ಕ. ಮ್ಯಾಚ್ ಇರ್ಲಿಲ್ಲ ಅಂದಿದ್ರೆ ಇವತ್ತು ರಜಾನೆ ಹಾಕ್ಬಿಡ್ತಿದ್ದೆ. ಆಗಿದ್ದಾಯ್ತು ಬಿಡವಿ. ಅವನ ಹತ್ರ ಈ ಸಂಬಂಧ ಬೇಡ ಅಂತ ಹೇಳು ಅಂದಾಗ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಮಾತಾಡಿ ನಂಗೂ ಬೇಜಾರು ಮಾಡ್ಬಿಟ್ಟೆ ನೀನು. ಈಗ ನೋಡು, ಆ ದೇವ್ರೆ ನಿನಗೆ ಸಪೋರ್ಟ್ ಆಗಿ ನಿಂತಿದ್ದಾನೆ. ಅಲ್ಲ ಅಲ್ಲ, ನಿಂತಿದ್ದಾಳೆ. ಮತ್ತೆ ಮುಂದಿಂದೆಲ್ಲ ಯಾವಾಗ? ಏನ್ ಮುಂದಿಂದು? ಅಕ್ಕ, ಆ ದೇವ್ರೆ ಪ್ರತ್ಯಕ್ಷ ಆಗಿ ಬಂದು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೇನೆ ನೀನ್ ಮಾಡೋದನ್ಸುತ್ತೆ. ಅವ ಕರ್ದಂಗಾಯ್ತು. ಅಕ್ಕ, ಹಿಂಗ್ ಡೌ ಮಾಡೋದ್ನೆಲ್ಲ ಚೆನ್ನಾಗೆ ಕಲ್ತಿದ್ಯಾ. ನಂಗೂ ಮುಂದಿನ ಮ್ಯಾಚ್ ಅಲ್ಲಿ ಒಂದ್ ಚಾನ್ಸ್ ಇದೆ. ನಿಂಗೂ ಲೈಫಲ್ಲಿ ಇನ್ನೊಂದ್ ಚಾನ್ಸ್ ಸಿಕ್ಕಿದೆ. ಇನ್ ತಡ ಮಾಡ್ದೆ ನಿನ್ ಮನ್ಸಲ್ಲಿರೋದ್ನ ಥಟ್ ಅಂತ ಮುರಳಿ ಸರ್ಗೆ ಹೇಳ್ಬಿಡು. ಸಾಧ್ಯ ಆದ್ರೆ ಅವ್ವನ್ಗೂ ಅಕ್ಕಂಗೂ ಹೇಳ್ಬಿಡು. ಸುಮಾ, ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ ಅಕ್ಕ. ಅದನ್ನ ಹೋಗ್ಬಿಟ್ಟು ಅವ್ವನ್ ಹೇಳು. ಬಂದೆ. ಇರೋದ್ಕ ಒಂದ್ ನಿಮಿಷ ಬಿಡವಿ. ಇಷ್ಟು ದಿನ ನಾನೇ ನಿನಗೆ ಬಲವಂತ ಮಾಡ್ತಿದ್ದೆ, ಬೇಗ ಹೋಗಿ ಸ್ನೇಹನ ಹತ್ರ ಎಲ್ಲ ಹೇಳ್ಬಿಡು ಅಂತ. ಆದ್ರೆ ಒಂದೇ ಸಲ ಸತ್ಯ ಹೇಳಿ ಸ್ನೇಹನ ಕಳ್ಕೊಳ್ಳೋದ್ಕಿಂತ ಸಮಯ ನೋಡಿ ನಿನ್ ಪ್ರೀತಿನ ಉಳಿಸ್ಕೊಳ್ಳೋದೇ ಸರಿ. ಸ್ನೇಹ ಅಂತ ಮಾತಾಡಕ್ಕೂ ಮೊದ್ಲು ಅವಂತ ಮಾತಾಡ್ಬೇಕು ತಂಗ್ಯವ. ಇದ್ರಾಗ ಭಾವನ್ ತಪ್ಪೇನೂ ಇಲ್ಲ. ಆ ದೂರ್ ಕೊಟ್ಟವ್ರು ಯಾರು ಅಂತ ನಂಗೆ ಗೊತ್ತು ಅಂತ ಹೇಳ್ಬಿಡ್ತೀನಿ. ಅಣ್ಣಯ್ಯ, ತಲೆ ಕೆಟ್ಟಿದ್ಯಾ ನಿನ್ಗೆ? ಒಂದ್ ಪಕ್ಷ ನೀನ್ ಸ್ನೇಹನ ಹತ್ರ ಮಾತಾಡಿದ್ರು ಅವಳು ಅರ್ಥ ಮಾಡ್ಕೋತಾಳೆ. ಆದ್ರೆ ಈ ವಿಷಯದಲ್ಲಿ ಅವ್ವ ಅಂತೂ ಖಂಡಿತ ತಿರುಗಿ ಬೀಳ್ತಾರೆ. ನೀನಿನ್ ಯಾವತ್ತೂ ಸ್ನೇಹನ ನೋಡಕ್ ಆಗಲ್ಲ ಅಣ್ಣಯ್ಯ. ನೀನ್ ಸುಮ್ನೆ ಇದ್ಬಿಡಣ್ಣಯ್ಯ. ಅವ್ವ ಈ ಕಂಪ್ಲೇಂಟ್ ವಿಷಯ ಮರೆಯೋವರೆಗೂ ನೀನ್ ಏನು ಮಾಡಕ್ ಹೋಗ್ಬೇಡ. ಆಮೇಲೆ ಚಂದ್ರು ವಿಚಾರ ಮಾತಾಡೋಣ. ಇಷ್ಟು ದಿನ ಕಾದಿದ್ದೀನಿ. ನಿನ್ನ ಮತ್ತೆ ಸ್ನೇಹನ್ಗೋಸ್ಕರ ಇನ್ನ ಸ್ವಲ್ಪ ದಿನ ಕಾಯಲ್ವಾ ನಾನು? ನೀನೇನು ಚಿಂತೆ ಮಾಡಬೇಡ. ಅವ್ವ, ಇದ್ ನೋಡು, ಯಾರ್ದವ ಇದು?
ಅವ್ವ ಇದರಲ್ಲಿ ಖೋಖೋ ಕ್ರೀಡಾಕೂಟ ಅಂತೆಲ್ಲ ಬರ್ತಿದೆ. ನನ್ನ ಬಿಟ್ಟು ಈ ಮನೇಲಿ ಖೋಖೋ ಆಡೋರು ಯಾರವ್ವ? ಶಾಂತವ ಮನೆ ಖಾಲಿ ಮಾಡ್ಬೇಕಾರೆ ಅಷ್ಟು ಸಾಮಾನುಗಳು ತಂದು ಅಲ್ಲಿ ಒಟ್ಟಿದ್ಲು. ಅವ್ರ ಮನೆ ಕಡೆಯವ್ರದ್ದು ಯಾರ್ದ ಇರ್ಬೇಕಿದು. ಮಾಡಕ್ ಕೆಲಸ ಇಲ್ಲ ನಿಮ್ಗೆ? ಅತ್ತೆ ಈ ವಿಷಯ ಕೇಳಿದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅಲ್ವೋ ಮಾಮ್? ಆದ್ರೆ ಐ ಆಮ್ ವೆರಿ ಕ್ಯೂರಿಯಸ್, ಕಂಟಿ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಇವತ್ ಗೊತ್ತಾಗತ್ತೆ ಅವ್ನು ನನ್ನ ಎಷ್ಟು ಇಷ್ಟ ಪಡ್ತಿದ್ದಾನೆ ಅಂತ. ಡ್ಯಾಡ್ ಬರೋ ವಿಷಯ ಕೇಳಿ ಅವನೇನಾದ್ರೂ ಖುಷಿ ಪಟ್ಟು ಕುಂದಾಡ್ಬಿಟ್ರೆ ನಂತರನೇ ಅವನು ಮದ್ವೆಗ್ ವೇಟ್ ಮಾಡ್ತಿದ್ದಾನೆ ಅಂತ. ಇಲ್ಲ ಅಂದ್ರೆ ಮಾಮ್ ಕಂಟಿನ್ಯೂ ಖುಷಿ ಪಡ್ತಾನೆ ಅಲ್ವಾ? ಮಾಮ್ ಏನಾಯ್ತು ನಿಂಗೆ? ಯಾಕೆ ಹೀಗೆ ಕೂತಿದ್ಯಾ? ಅಲ್ಲ ಕಣೆ, ನಿಮ್ಮಪ್ಪ ಅರೇಬಿಕಲ್ಲಿ ಅಷ್ಟು ಸಲೀಸಾಗಿ ಐ ಲವ್ ಯು ಐ ಮಿಸ್ ಯು ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನೇ ಅರ್ಥ? ಏನೇ ಅರ್ಥ ಅಂದ್ರೆ ನೀವೇ ಹೇಳಿದ್ರಲ್ಲ ಐ ಲವ್ ಯು ಐ ಮಿಸ್ ಯು ಅಂತ, ಅದೇ ಅರ್ಥ. ಹಾಗಲ್ಲ ಪೂರ್ವಿ, ಅವ್ರು ದುಬೈಗೆ ಹೋಗಿ ಎಷ್ಟೋ ದಿನಗಳಾಯ್ತು, ಒಬ್ರೇ ಬೇರೆ, ಹೆಂಡತಿ ಏನೋ ಭಯನೂ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ. ಮಾಮ್, ನಾನ್ ನನ್ ಲವ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನ್ ಡ್ಯಾಡ್ಗೆ ಏನಾದ್ರೂ ಅಫೇರ್ ಇದೆಯಾ ಅಂತ ಯೋಚನೆ ಮಾಡ್ತಿದ್ಯಾ? ಮೊದ್ಲು ಎದೇಳು, ಅತ್ತೆ ಮನೆಗೆ ಹೋಗ್ಬಾರಣ. ಮಾಮ್ ನೋಡು, ನಾನಲ್ಲಿ ಏನು ಮಾತಾಡಲ್ಲ, ನೀನೆ ಎಂಗೇಜ್ಮೆಂಟ್ ಯಾವಾಗ ಏನು ಅಂತ ಮಾತಾಡ್ಬೇಕು, ಸರಿನಾ? ಸರಿ ಬಾ ಹೊರಡ. ನಾನೆಲ್ಲಿ ಇವನಿ? ಮನೆ ಕಳಯ್ಯ, ನಿನ್ ಮನೆನಾಗೆ ಇದೆಯಾ? ಮನೆ ಮನೆ ನೀನ್ ಯಾರು? ಅವರೆಲ್ಲ ಯಾರು? ನೋಡ್ಬಿಟ್ಟಕ್ಕ, ಹಿಂಗೆ ಯಾವಾಗ್ಲೂ ಕೇಳ್ತಾನೆ ಇರ್ತಾನೆ. ಶಾಂತ, ಮುತ್ತಯ್ಯನಿಗೆ ನಮ್ಮ ಮನೆಯಿಂದಲೇ ಊಟ, ಔಷಧಿ, ಕಷಾಯ ಎಲ್ಲ ಕಳಿಸ್ಕೊಡ್ತೀನಿ ಕಣವ. ಪುಟ್ಟಕ್ಕ, ನಾಳೆಯಿಂದನೆಯ ನಾನು ಕೆಲ್ಸಕ್ಕೆ ಬರ್ತೀನಿ. ಏನು ಅವಸರ ಇಲ್ಲ ಕಣ್ಸ ಅಂತ ಮುತ್ತಯ್ಯ ಉಸಿ ಸುಧಾರಿಸಿ ಕೇಳು, ಆಮ್ಯಾಕ್ ನೋಡಮ್ಮ. ಹೆಂಗೂ ಮಂಜವ್ವ ಅವಳಲ್ಲ, ನೋಡ್ಕೊಂಡು ಹೋಯ್ತಾ ಅವಳೆ. ನಿನ್ನೆ ನಿಮ್ಮ ಮನೆಯಿಂದ ಒಂಟ ಮೇಕೆ. ಅಮ್ಮ, ನೀನು ಹೇಳೋಕ್ಕೂ ಮೊದಲು ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನಪ್ಪ? ಅದು ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ. ನಿನ್ನೆ ನಾನು ಕೋರ್ಟ್ಗೆ ಹೋಗಿರಲಿಲ್ಲ. ಅದು ನಾನು ಹೊಸ ನೋಡಕ್ಕೆ ಹೋಗಿದ್ದೆ. ಶಾಂತನ್ಗೆ ಅವಳು ಗಂಡನ್ಗೆ ಹಿಂಗ ಆಯ್ತಲ್ಲ ಅನ್ನೋದ್ರ ಜೊತೆಗೆ ಸಾನಂಗ್ ಬಂದಿದ್ದ ಸಂಬಂಧ ಅವಳಿಂದಲೇ ಕೆಟ್ಟೋಯ್ತಲ್ಲ ಅಂತ ಶಾನ ಬ್ಯಾಸರ್ಸ್ಕೊಂಡ್ಬಿಟ್ಟವಳೆ ಕಣವ. ಹೆಂಗೋ ಆ ಮುತ್ತಯ್ಯನಿಗೆ ಆರೋಗ್ಯ ಸರಿ ಹೋದ್ರೆ ಸಾಕು ಅಷ್ಟೇ. ಅವ್ವ, ಯೋನವ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಯೋನಿತ್ಯ ಮನ್ಗೋಗಿ ಮಾತಾಡ್ಬೋದಲ್ಲ? ಇಲ್ಲ ಅವ್ವ, ನಂಗೆ ಯಾಕೋ ಮನ್ಸಲ್ಲೇ ಕೊರಿತಿದೆ. ನಿಂಗೆ ಒಂದ್ಸಲ ಹೇಳಿದ್ರೇನೆ ಸಮಾಧಾನ. ಇಲ್ಲಿವರೆಗೂ ಕೆಲವೊಂದು ವಿಷಯಗಳಲ್ಲಿ ನಾನೇ ನಿರ್ಧಾರ ತಗೊಂಡಿದ್ದೀನಿ. ಆದ್ರೆ ಇನ್ಮೇಲಿಂದ ಆ ಥರ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದೀನವ್ವ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನಾನು ಬಂಗಾರಮ್ಮನ ಮನೆಗೆ ಹೋಗಿ ಬರ್ತೀನಿ. ಅವ್ರ ಮನ್ಗ ಯಾಕೆ?
ಚಂದ್ರು ಅಣ್ಣಯ್ಯನ ಅದಕ್ಕೆನ ಒಂದ್ ಮಾಡಕ್ಕೆ. ಇಲ್ಲವಾ ನೀನು ಹೋಗಿ ಅವ್ರ ತಾವ್ ಮಾತಾಡಿದ್ರೆ ಅವ್ರು ಒಪ್ಕೋತಾರ? ನೇಹ, ನೀನ್ ಇದ್ರಾಗ ತಲೆ ಹಾಕಿದ್ರೆ ಇಸ್ಯ ದೊಡ್ಡದಾಗ್ಬಿಡ್ತದೆ ಕಣವ. ಬ್ಯಾಡವ ಸ್ನೇಹ, ಬ್ಯಾಡ. ಅವ್ವ, ನಾನ್ ಹೋಗಿ ಮಾತಾಡಿದ್ರೇನೆ ಅವ್ರು ಒಪ್ಪೋದು. ಈಗ ಅಣ್ಣಯ್ಯ ಮತ್ತೆ ಅದಕ್ಕೆ ಒಂದಾಗ್ಬೇಕಂದ್ರೆ ನಾನ್ ಬಂಗಾರಮ್ಮನ ಹತ್ರ ಹೋಗಿ ಮಾತಾಡ್ಲೇಬೇಕು. ಏನ್ ಹೇಳ್ತಿದೀಯೇ? ಬಂಗಾರಮ್ಮನ್ ಮಗನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ ಯಾರು ಅಂತ ಹೇಳಿದ್ರೇನೆ ಅದಕ್ಕೆನ ಅಣ್ಣಯ್ಯನ್ ಜೊತೆ ಕಳಿಸ್ತೀನಿ ಅಂತ ಬಂಗಾರಮ್ಮ ಹೇಳಿದಾರಂತೆ. ಅದಕ್ಕೆ ನಾನೇ ಹೋಗಿ ನಿಜ ಹೇಳೋಣ ಅಂತ ಇದ್ದೀನಿ. ಸ್ನೇಹ ಫೋನ್ ಮಾಡಿದ್ಲು, ವಸು ಆ ಜಾಗಕ್ಕೆ ಬರ್ತಾಳೆ ಅಂತ ಹೇಳಿದ್ಲು. ನಾನು ಅಲ್ಲಿಗೆ ಹೋದೆ. ನಿಮ್ಮ ಅವ್ವಂಗ್ ಗೊತ್ತಿರೋ ಹುಡುಗಿನೇ ಯಾರೋ ನಮ್ ಕಂಟಿ ಮ್ಯಾಗ ಕಂಪ್ಲೇಂಟ್ ಕೊಟ್ಟವಳಂತಲ್ಲ. ಆ ಹುಡುಗಿ ಯಾರು ಅಂತ ಹೇಳು. ನಾನೇ ವಸುನ ನಿನ್ ಜೊತೆ ಕಳಿಸ್ಕೊಟ್ಟು ನಿಮ್ ಮನೆಗ್ ಬಂದು ನಿಮ್ಮ ಅವ್ವನ್ ತವ ಮಾತಾಡ್ತಾನೆ. ಹೇಗಾದ್ರೂ ಮಾಡಿ ನೀನು ಒಪ್ಸಿ ವಸುನ ಮನೆ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ. ಆದ್ರೆ ಸ್ನೇಹನ ಸಮಸ್ಯೆಗೆ ಸಿಲುಕಿಸಿ ವಸುನ ಮನೆ ಕರ್ಕೊಂಬರೋದು ನನ್ಗೊಪ್ಪಿಗೆ ಇಲ್ಲಮ್ಮ. ನನಗೂ ಹೇಳ್ದೆ ಈಟೆಲ್ಲ ಮಾಡ್ದಿಲ್ಲ ಚಂದ್ರು. ಹೇಳ್ಬಾರ್ದು ಅಂತ ಏನಿಲ್ಲಮ್ಮ, ಒಂದು ಹೇಳಿದ್ರೆ 4 ಪ್ರಶ್ನೆಗಳು ಉಟ್ಕೋತವೆ. ಒಟ್ಟಿಗೆ ಹೇಳೋಣ ಅಂತ ಅಷ್ಟೇ. ಸ್ನೇಹ ನನಗೆ ಸಹಾಯ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ನಾನು ಅವಳಿಗೆ ಹೇಗೆ ಮೋಸ ಮಾಡಲಿ? ಇನ್ಮುಂದೆ ನಿನ್ನಿಂದ ಮುಚ್ಚಿಟ್ಟು ನಾನೇನು ಮಾಡಲ್ಲ ಅಮ್ಮ. ಹಾಗೆ ನಿನಗೆ ಬೇಸರ ಆಗೋ ಕೂಡ ನಡ್ಕೊಳ್ಳಲ್ಲ. ಆದ್ರೆ ನಾನ್ ನಿನ್ ಮನ್ಸಿಗೆ ಬೇಸರ ಆಗಾಗ ನಡ್ಕೊಂಡ್ಬಿಟ್ನಲ್ಲ ಚಂದ್ರು. ನಿನ್ ಮನ್ಸಿಗೆ ನೋಯ್ಸಂಗೆ ನಿನಗ್ ನಾನ್ ಮುಖ್ಯನಾ ಹೊಸ ಮುಖ್ಯನಾ ಅಂತ ಕೇಳ್ಬಿಟ್ಟೆ. ಆದ್ರೆ ನೀನು ನನಗೋಸ್ಕರ ಎಲ್ಲರ ಮುಂದೆನೂ ನನಗ್ ನಮ್ಮವ್ವನೇ ಮುಖ್ಯ ಅಂತ ಹೇಳ್ಬಿಟ್ಟೆ. ಈಗ ಹೇಳು, ತಿಟನೇ ಹೇಳು, ನಂಗೇನ್ ಬೇಸರ ಇಲ್ಲ. ನಿಂಗೆ ಹೊಸು ಅಂದ್ರೆ ಅಮ್ಮ ಅಮ್ಮ ನೀನು ಯಾವಾಗ ಕೇಳಿದ್ರು ನನ್ನ ಉತ್ತರ ಒಂದೇ, ನನಗೆ ಅಮ್ಮನೇ ಮುಖ್ಯ. ಸರಿ ಮಗ, ನೀನ್ ಈಟ್ ಹೇಳಿದ್ಮೇಲೂ ನಿನಗೋಸ್ಕರ ನಾನು ಏನು ಮಾಡ್ಲಿಲ್ಲ ಅಂದ್ರೆ ತೆಪ್ಪಾಯ್ತದೆ. ಬಾ, ಬಂಗಾರಮ್ಮನ ಮನೆಗೆ ಹೋಗುಮ್ಮ. ನಾನು ಅವಳ ತವ ಮಾತಾಡ್ತೀನಿ, ಬೇಕಾದ್ರೆ ಸಮಯನೂ ಕೇಳ್ತೀನಿ ಕಣ್ಲಾ. ಬೇಡಮ್ಮ, ನಾನು ಹೇಳೋದೆಲ್ಲ ಹೇಳಾಗಿದೆ. ಇನ್ನು ಅವರು ತೀರ್ಮಾನ ತಗೋಬೇಕಷ್ಟೆ. ಬರ್ತೀನಿ. ಊರಿಗೆಲ್ಲ ಶುಭ ಕಾರ್ಯಕ್ಕೆ ದಿನ ಹಿಡ್ಕೊಡೋನು ನಾನು. ನಮ್ಮ ಬಂಗಾರಮ್ಮನವ್ರ ಮನೆಗೆ ಯಾವಾಗಿಂತ ದಿನ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಈಗ ಬಂತು ನೋಡಿ. ಮುಂದಿನ ವಾರ ಆದ್ಮೇಲೆ ಒಳ್ಳೆ ದಿನಗಳಿದ್ಯಾ ನೋಡಿ ಹೇಳಿ ಪುರೋಹಿತ್ರೆ. ಆಷಾಢ ಮುಗ್ದ್ಮೇಲೆ ಎಲ್ಲ ಒಳ್ಳೆ ದಿನಗಳೇ. ಇಷ್ಟ ದಿನ ಕಾದಿದ್ದು ಇದಕ್ಕೆ ಅನ್ನೋ ಹಾಗೆ ಸಾಲು ಸಾಲಾಗಿ ಶುಭ ದಿನಗಳು ಬಂದಿದ್ದಾವೆ. ಆಷಾಢ ಕಳೆದ ಕೂಡಲೇ ಯಾವಾಗ ಬೇಕಾದ್ರೂ ನಿಶ್ಚಿತಾರ್ಥ ಇಟ್ಕೋಬಹುದು.
ಎಂತಾಯ್ತು? ಒಂದು ಗ್ಲಾಸ್ ಟೀ ತಗೊಂಬರ್ಲಾ? ಟೀ ಕುಡಿದ್ರೆ ಟೆನ್ಷನ್ ಎಲ್ಲ ಕಮ್ಮಿ ಆಗ್ತದೆ ಗೊತ್ತುಂಟ. ಸ್ವಲ್ಪ ಟೀ ಮುಚ್ಕೊಂಡಿರಪ್ಪ. ಅಂದ್ರೆ ನೀ ಅಲ್ಲಿಂದ ಟೀ ತಕೊಬರುವಾಗ ಟೀ ಒಳಿಕೆ ನೊಣ ಗಿಡ ಬಿದ್ದೋಯ್ತವೆ ಅಂತ ಹೇಳ್ಬೇಕಲ್ಲ. ಅಣ್ಣ ನೀನ್ ಈ ತರ ಕೂತಿರೋದನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಹೊಟ್ಟೆಯೊಳಗಡೆ ಸಂಕಟ ಆಗ್ತಾ ಉಂಟು ಗೊತ್ತುಂಟ. ಹಾಗೆ ಮಿಸ್ ಕಡೆ ಹೋಗಿ ಒಂದು ವಿಸಿಟ್ ಮಾಡಿ ಬರುವದ. ಲೇ ಮಂಗಳೂರು ಬಜ್ಜಿ ಸ್ವಲ್ಪ ಅಮ್ಮಿಕೊಂಡಿರಪ್ಪ. ಯಾರ ತವ ಏನು ಹೇಳ್ಬೇಕೋ ಅದನ್ನ ಹೇಳ್ದೆ ಮುಚ್ಚಿಟ್ಟಿದ್ರ ಫಲ ಈಗ ಎದೆಯಲ್ಲಿ ಬೆಂಕಿಯಾಗಿ ಸುಡ್ತೈತೆ. ಸ್ನೇಹ ಇಷ್ಟ ಆಗಿದ್ದ ದಿವಸನೇ ಆಳ್ಗೋ ಇಸೆ ಹೇಳಿ ಹಬ್ಬನ್ ತವ ಹೇಳ್ಬಿಟ್ಟಿದ್ರೆ ಒಪ್ಪೋ ತೆಪ್ಪೋ ಆವತ್ತೇ ತೀರ್ಮಾನ ಆಗ್ಬಿಟ್ರದ ಕಂಡ್ರಲ್ಲ. ಅಡು ನೀನ್ ಅವತ್ತು ನಾನು ಹೇಳಿದ್ ಕೇಳಲಿಲ್ಲ. ಆ ನಾಗನ್ ಜೊತೆ ಸೇರ್ಕೊಂಡು ಸುಳ್ಳಿನ ಮ್ಯಾಕ್ ಸುಳ್ಳು ಹೇಳ್ತಾ ಹೋದೆ. ಈಗ ನೋಡು. ಓ ಸಿಕ್ಕಿದ ಗ್ಯಾಪಲ್ಲಿ ನೀನ್ ಕೊಟ್ಟ ಉಪದೇಶನೇ ಸರಿ ಅಂತ ಕಾಲರ್ ಎತ್ತಿದೆಯಲ್ಲ ಮುಂಗುಸಿ. ಅಣ್ಣ ಆಗಿದ್ದು ಆಗೋತು, ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡೋಮ. ಅಣ್ಣ ನಾನು ಹೇಳ ನಮ್ ಪಕ್ಕೆ ಕೋದಂಡ ನೋಡಕ್ಕೆ ಮನೆ ತಕ್ಕ ಬಂದಿದ್ದೆ. ಆದ್ರೆ ಇಲ್ಲಿ ಅತ್ತ ಗಾಡಿ ನಿಂತೈತೆ ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.